ಈ ಪಂದ್ಯಾವಳಿಗೆ ಗೆದ್ದಂತ ಬಲಿಷ್ಠ ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನವಾಗಿ 10,001 ರೂಗಳು ಹಾಗೂ ಆಕರ್ಷಕ ಪಾರಿತೋಷಕ. ದ್ವಿತೀಯ ಬಹುಮಾನವಾಗಿ ಪ್ರಥಮ ಯಶಸ್ಸನ್ನ ಗಳಿಸ್ಕೊಳ್ತಾ ಇದೆ ಶ್ರೀರಾಮ ಬಂದಿಯಾಗಿದ್ದಾರೆ. ಪ್ರಮುಖ ದಾಳಿಗಾರನ ಬಂಧನವಾಗಿದೆ. ದ್ವಿತೀಯ ಬಹುಮಾನ ಪಡೆದ ಬಲಿಷ್ಠ ವಿಜೇತ ತಂಡಕ್ಕೆ 6,000 ರು ನಗದು. ಅದ್ಭುತ ಆಟದ ಅಮೋಘ ಆಟದ ಪ್ರದರ್ಶನ ನೀಡಿದಾದರೂ ಕೂಡ ಅದೃಷ್ಟ ವಂಚಿತರಾಗಿ ಹತಾಶರಾಗಿ SKC ಗುಡ್ತಳ್ಳಿ. ನಿಜವಾಗ್ಲೂ ಸೆಮಿಫೈನಲ್ ಆದಿ ಸುಲಭವಾಗಿತ್ತು. ಕೆಲವು ದುಡುಕಿನ ನಿರ್ಧಾರದ ಫಲ ಅದೃಷ್ಟ ಅನ್ನೋದು ಕೈ ಕೊಡ್ತು. ಎರಡೂ ತಂಡಗಳು ಅದ್ಭುತ ಸೆಣಸನ್ನು ನೀಡಿ ಈ ಪಂದ್ಯಾವಳಿ ಸಾಧನೆಯನ್ನು ಮಾಡಿದೆ. SKC ತಂಡದ ಎಲ್ಲ ಆಟಗಾರರಿಗೆ ಅಭಿನಂದನೆಗಳು. ಮುಂಬರುವ ಪಂದ್ಯಗಳಲ್ಲಿ ನೀವು ಭಾಗವಹಿಸಿ ಸ್ಥಿರ ಪ್ರದರ್ಶನವನ್ನು ಪ್ರದರ್ಶಿಸಿ ಉತ್ತಮ ತಂಡವಾಗಿ ಹೊರಮುಳಿ ಅಂತ ನಿಮ್ಮೆಲ್ಲರನ್ನ ಆಶಯಿಸ್ತಾ ಶುಭವನ್ನು ಹಾರೈಸ್ತಾ ಇದ್ವಿ, ಬೀಳ್ಕೊಡ್ತಾ ಇದ್ವಿ. ಧನ್ಯವಾದಗಳು. SKC ಸಿದ್ರಿ ಕಬಡ್ಡಿ ಕ್ಲಬ್ ಒಂದು ಅದೃಷ್ಟ ವಂಚಿತ ತಂಡ ಅಂತಾನೆ ಹೇಳ್ಬೋದು. ಸ್ಟಾಲಿನ್ ಚೆಸ್ ನಂಬರ್ 5 ಹೊಸಕೋಟೆ ಭಾಗದ ಪ್ರತಿಭೆ. ಹೊಸಕೋಟೆ ದೊಡ್ಡಬಳ್ಳಾಪುರ ತಂಡಗಳ ನಡುವಿನ ಎರಡೂ ತಾಲೂಕು ತಂಡಗಳ ತಾಕತ್ತಿನ ಪಂದ್ಯ ಅಂತಾನೆ ಹೇಳ್ಬೋದು. ಬಲಿಷ್ಠ ಶ್ರೇಷ್ಠ ಆಟ ತಂಡಗಳು, ಭರವಸೆಯ ಪ್ರಮುಖ ಆಟಗಾರನ ಎರಡೂ ತಂಡಗಳು ನಾವು ಕಾಣ್ತೀವಿ. ಭೂಮನ ಬಲದ ಬಾಹುಬಲಿ, ಎಡ ಸಂಖ್ಯೆ 3 ಅನಿಲ್ ಅಲಿಯಾಸ್ ಪವರ್ ಅಭಿಜ್ಞ ತಂಡದ ಪ್ರಮುಖ ಬೆನ್ನೆಲುಬು, ಭರವಸೆ ದಾಳಿಗಾರ. ದಾಳಿಯಲ್ಲಿ ಪವನ್ ಗುಡ್ ಡಿಫೆನ್ಸಿವ್ ಗೇರ್, ಅದ್ಭುತವಾದ ಡಿಫೆನ್ಸ್ ಅನ್ನು ಹೊಂದಿರ್ತಾ ಇದೆ ಪವನ್. ಸಂಜಯ್, ಸ್ಟಾಲಿನ್, ಸುಮನ್. ಎರಡೂ ತಂಡಗಳು ಸಮಬಲದ ತಂಡಗಳು, ಯುವ ವಿಜಯೋನ್ಮುಖ ಆಟಗಾರಗಳನ್ನು ನಾವು ನೋಡಬಹುದಾಗಿದೆ. ರಂಜಿತ್ ಚೆಸ್ ನಂಬರ್ 7 ಎದೆ ಸಂಖ್ಯೆ 7. ಹೊಸಕೋಟೆ ಹುಡುಗರು ದೊಡ್ಡಬಳ್ಳಾಪುರದ ಹುಡುಗರ ನಡುವಿನ ಹಣಾಹಣಿ ಸಾಗ್ತಾ ಇದೆ. ಸಮಬಲದ ಪ್ರದರ್ಶನವನ್ನು ನಿರೀಕ್ಷೆ ಮಾಡಬಹುದು. ಇದು ಮತ್ತೊಂದು ಅಗ್ನಿ ಪರೀಕ್ಷೆ ಪಂದ್ಯ. ಥರ್ಡ್ ಕ್ವಾರ್ಟರ್ ಫೈನಲ್ ಆಫ್ ದಿ ಟೂರ್ನಮೆಂಟ್ ಬಿಟ್ವೀನ್ ಅಭಿಜ್ಞ ವರ್ಸಸ್ ಹೊಸಕೋಟೆ ನ್ಯೂ ಸೋಲ್ಜರ್ಸ್. ಎಸ್ ಬೆನಕ ಚಾಲಾಕಿ ದಾಳಿಗಾರ, ಚುರುಕಿನ ಪಾದರಸದ ಚಾಲಾಕಿ ಪಾದರಸದಂತ ದಾಳಿಗಾರ. ನಿರೀಕ್ಷಿತ ಫಲಿತಾಂಶವನ್ನು ಅವನ ಟಚ್ ಪಾಯಿಂಟ್ ಹ್ಯಾಂಡ್ ಟಚ್ ಪಾಯಿಂಟ್ನೊಂದಿಗೆ ತಂಡಕ್ಕೆ ಒಂದು ಅಂಕದ ಖಾತೆಯನ್ನು ತೆರೆದಿದ್ದಾನೆ. ತಂಡಕ್ಕೆ ಉಪಯುಕ್ತವಾಗಬಲ್ಲ ಸೂಕ್ತ ದಾಳಿಗಾರ. 1 ಇಂಚ್ ಸುಮನ್ ದಾಳಿ ಬಗ್ಗೆ ಸುರಕ್ಷಿತ ವಾಪಸಾತಿ ಯಾವುದೇ ಅಂಕದ ಗಳಿಕೆ ಇಲ್ಲ. ಅದ್ಭುತ ದಾಳಿ, ಚಾಲಾಕಿ ದಾಳಿ, ಚುರುಕಿನ ಪಾದಚಲನದ ಚಾಣಾಕ್ಷ ದಾಳಿಗಾರ ಶ್ರೀರಾಮ್ ತಂಡಕ್ಕೆ ಒಂದು ಆತ್ಮವಿಶ್ವಾಸದ ಅಂಕವನ್ನು ಹ್ಯಾಂಡ್ ಟಚ್ ಪಾಯಿಂಟ್ನೊಂದಿಗೆ ನೀಡ್ತಾ ಇದ್ದಾನೆ. ಎರಡು ತಂಡಗಳು ಅದ್ಭುತ ತಂಡಗಳು. ಕಾದು ನೋಡೋಣ ಯಾರಿಗೆ ವಿಜಯಲಕ್ಷ್ಮಿ. ಎಸ್ ಈ ಬಾರಿ ನೋಡೋಣ, ಕಾದು ನೋಡೋಣ. ದಯವಿಟ್ಟು ಲೈನ್ ರೆಫ್ರೀಸ್ ಖಚಿತಪಡಿಸಬೇಕು. 1 ಪಾಯಿಂಟ್. ಶ್ರೀರಾಮ್ ಲಾಬ್ ಲೈನ್ ಪ್ರವೇಶ ಮಾಡಿದ್ದಾನೆ, ಎಂಡ್ ಲೈನ್ ಅನ್ನು ಪ್ರವೇಶ ಮಾಡಿದ್ದಾನೆ. ಒಂದು ಬಳುವಳಿಯ ಅಂಕ, ಒಂದು ಅಂಕದ ಉಡುಗೊರೆ ಅಂತ ಹೇಳ್ಬೋದು. 2 ಇಂಚ್ ಸಮಬಲದ ಸಾಮರ್ಥ್ಯವನ್ನು ಸಾಬೀತುಪಡಿಸ್ತಾ ಇದೆ ಯುವಕರ ಪಡೆ. ಅತಿ ಹರಿಯಾದ ಹುಡುಗರ ನಡುವಿನ ಸಿಡಿಲಬ್ಬರದ ಆಟ ಸಾಗ್ತಾ ಇದೆ. ಟಚ್ ಪಾಯಿಂಟ್ಗೆ ಮನವಿ.
ಇತ್ತೀಚೆಗಷ್ಟೇ ಸಂಘಟಿತರಾದಂತಹ ಹೊಸಕೋಟೆ ಹುಡುಗರು ಅದ್ಭುತ ಆಟದ ಪ್ರದರ್ಶನ ನೀಡ್ತಾ ಇದ್ದಾರೆ. ನಮ್ಮ ಹೆಸರುಘಟ್ಟ ಕಬಡ್ಡಿ ಪ್ರೀಮಿಯರ್ ಲೀಗ್ ಎಲ್ಲ ಆಟಗಾರರು ಕೂಡ ಸ್ಥಾನವನ್ನ ಪಡೆದುಕೊಂಡಿದ್ರು. ಹೊಸಕೋಟೆ ಹುಡುಗರು ನ್ಯೂ ಸೋಲ್ಜರ್ಸ್, ನವ ಯೋಧರು ಕಬಡ್ಡಿ ಆಟಗಾರರಿಗೆ ಗಂಡದೇ ಇರಬೇಕು, ಗುಂಡಿಗೆ ಇರಬೇಕು, ಚೌಬಲ ಮನೋಬಲ ಕೂಡ ಇರಬೇಕು. ಶಕ್ತಿ ಯುಕ್ತಿಯನ್ನ ಸಮ್ಮಿಶ್ರಣವನ್ನು ಕಾಪಾಡಿಕೊಂಡಂತ ಸಮತೋಲನವನ್ನ ಕಾಯ್ದುಕೊಂಡಂತ ಮಾತ್ರ ಒಬ್ಬ ಶ್ರೇಷ್ಠ ಕಬಡ್ಡಿ ಕ್ರೀಡಾಪಟು ಆಗ್ತಾನೆ. ಎರಡು ತಂಡಗಳ ಸಮಬಲದ ಸಾಮರ್ಥ್ಯವನ್ನು ಸಾಬೀತುಪಡಿಸ್ತಾ ಇದೆ. ಬಹುಶಃವಾಗಿ ಕಬಡ್ಡಿಯ ಹಬ್ಬವನ್ನ ಈ ವರ್ಷ ಆಚರಿಸಲಾಗ್ತಾ ಇದ್ದು 28 ತಂಡಗಳು ಬಂದು ಭಾಗವಹಿಸಿದ ಪ್ರತಿಷ್ಠಿತ ಪಂದ್ಯಾವಳಿಯ ಫಲಿತಾಂಶ ಹೊರಬೀಳ್ತಾ ಇದೆ. 28 ತಂಡಗಳ ಪೈಕಿ 4 ಬಲಿಷ್ಠ ತಂಡಗಳ ಭವಿಷ್ಯ ನಿರ್ಧರಿಸುವ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಇಲ್ಲಿ ಸಾಗ್ತಾ ಇದೆ. ಬೆನಕದಾಳಿ ವಿಭಾಗದಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಉತ್ತಮ ಸ್ಥಿರ ಪ್ರದರ್ಶನ ನೀಡಿದಂಥ ಯುವ ಆಟಗಾರ ಬೆನಕ ಅನುಭವಿ ಆಲ್ರೌಂಡರ್ ಆಟಗಾರ ಪವನ್ ಬೆನಕ, ಪ್ರಮುಖ ಆಟಗಾರ ಕಿರಣ್ ಮತ್ತು ದಾಸಿ ಅನುಪಸ್ಥಿತಿಯಲ್ಲಿ ಇಲ್ಲಿ ಬಂದು ಭಾಗವಹಿಸಿದೆ. ಹೊಸಕೋಟೆ ರೊಟೇಟಿಂಗ್ ರೈಡರ್ ಆಗಿದ್ದು 2 ಅಂಕಗಳನ್ನ ಗಳಿಸಿಕೊಂಡಿದ್ದಾನೆ. ನುಸುಳಿದ್ದಾನೆ ಎದುರಾಳಿ ಡಿಫೆಂಡರ್ಗಳನ್ನ ವಂಚಿಸಿ. ಇಟ್ಸ್ ಎ ಬ್ಯೂಟಿಫುಲ್ ರೊಟೇಟಿಂಗ್ ರೈಡ್ ಅಂತ ಹೇಳ್ತೀವಿ. ಅನಿಲ್ ಭೀಮನ ಬಲದ ಬಾಹುಬಲಿಯನ್ನ ಹೋಲ ಬಲಾಢ್ಯ ದಾಳಿಗಾರ ದಾಳಿಯಲ್ಲಿ ನಿರತನಾಗ್ತಾ ಇದ್ದಾನೆ. ಅಂಕ ಗಳಿಸುವ ಆಳಸಾಹಸ ಸಾಗ್ತಾ ಇದೆ. ಕ್ಯಾಪ್ಟನ್ ಕಂಟ್ರೋಲ್ ಯುವರ್ ಟೀಮ್. ಇಬ್ರು ಒಳ್ಳೆ ತಂಡದ ಆಟಗಾರರು, ಇಬ್ರು ಉತ್ತಮ ಆಟಗಾರರು, ಇಬ್ರು ಆಟಗಾರರಿಗೂ ಉತ್ತಮ ಭವಿಷ್ಯ ಇದೆ. ಹಾಗಾಗಿ ಕ್ರೀಡಾ ಸ್ಫೂರ್ತಿ, ಕ್ರೀಡಾ ಮನೋಭಾವದೊಂದಿಗೆ ಸ್ವಯಂ ಪ್ರೇರಿತರಾಗಿ ಆಡಬೇಕು. ಟಚ್ ಆಗಿದ್ರೆ ಕೆಲವೊಮ್ಮೆ ತೀರ್ಪುಗಾರಿಗೂ ಮನವರಿಕೆ ಆಗೋದಿಲ್ಲ, ಕಷ್ಟ ಸಾಧ್ಯ ಕೂಡ ತೀರ್ಪನ್ನು ಕೊಡೋದು. ಹಾಗಾಗಿ ಸ್ವಯಂ ಪ್ರೇರಿತರಾಗಿ ಒತ್ತಿಕೊಂಡು ಆಡುವಂತ ಮನೋಭಾವ, ಕ್ರೀಡಾ ಮನೋಭಾವವನ್ನು ಮೈಗೂಡಿಸ್ಕೊಳ್ಬೇಕು. ಆಟಗಾರರು ತಮಗೊಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಒತ್ತಡಗಳ ತೀರ್ಪುಗಾರಿಕೆಯನ್ನು ನೀಡೋದು ಅಷ್ಟು ಸ್ವಲ್ಪ ಅಲ್ಲ. ನಾವು ಹೇಳ್ಬೋದು ತೀರ್ಪುಗಾರರ ಬಗ್ಗೆ ಆರೋಪಗಳನ್ನು ಮಾಡಬಹುದು, ಆದ್ರೆ ಆ ಜಾಗದಲ್ಲಿ ನಿಂತು ನಿರ್ವಹಣೆ ಮಾಡೋದು ಬಹಳ ಕಷ್ಟ ಇದೆ. ಸತತ 2 ದಿನಗಳಿಂದ ನಿಷ್ಪಕ್ಷಪಾತ ನಿರ್ಣಯಗಳು ನೀಡಿದೆ. ಈ ಬಾರಿ ಪ್ರಮುಖ ದಾಳಿಗಾರ ಬಾಹುಬಲಿಯನ್ನ ಬಂಧಿಸಿದ್ದಾರೆ. ಬ್ಯೂಟಿಫುಲ್ ಟ್ಯಾಕಲ್ ಪಾಯಿಂಟ್. ತಮ್ಮ ಸರಪಳಿನ ಅದ್ಭುತವಾಗಿ ಸಹ ಆಟಗಾರ ಸಾಥ್ ಕೂಡ ಬರುತ್ತಿದೆ. ಕಬಡ್ಡಿಯಲ್ಲಿ ಹೇಳಬಹುದಾದ ಒಂದು ಅತ್ಯದ್ಭುತ ಹಿಡಿತ, ಆಕರ್ಷಣೀಯ ಹಿಡಿತ. ಬಲಿಷ್ಠ ತಂಡಕ್ಕೆ ಸವಾಲನ್ನು ಹುಡುಕ್ತಾ ಇದ್ದಾರೆ ಹೊಸಕೋಟೆ ಹುಡುಗರು. ನವ ತರುಣರು, ನವ ಯೋಧರು ಕೂಡ. ಶಾಲಿ ಗಾಳಿ ಭಾಗದಲ್ಲಿ 5 ಅಂಕವನ್ನ ಹೊಸಕೋಟೆ, 2 ಅಂಕವನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಖಜಾಂಚಿ ರಾಷ್ಟ್ರೀಯ ಕ್ರೀಡಾಪಟು ಎಲ್ಲಪ್ಪ, ಎಲ್ಲಿದ್ಯಪ್ಪ, ನೀವು ವೇದಿಕೆಗೆ ಬರ್ಬೇಕು. ಐದು 2ರಲ್ಲಿ 3 ಅಂಕಗಳ ಆರಂಭಿಕ ಮುನ್ನಡೆಯಲ್ಲಿ ಸುಮನ್ 5-3, 2 ಅಂಕಗಳ ಅಂತರ. ಮತ್ತೊಂದು ಅದ್ಭುತ ಪಂದ್ಯಕ್ಕೆ ಅಂಕಣ ಸಾಕ್ಷಿ ಆಗ್ತಾ ಇದೆ. ಅಂತಿಮ ಕ್ಷಣದಲ್ಲಿ ಯಾರು ಗೆಲ್ತಾರೆ ಅಂತ ನಿಚ್ಚಲು ಹೇಳಕ್ ಆಗದಿರುವಂತ ಒಂದು ರೋಚಕ ಪಂದ್ಯ. ನಿರೀಕ್ಷೆ ಯಾವ ಸಂದರ್ಭದಲ್ಲೂ ಹುಸಿ ಆಗ್ಬೋದು. ಪ್ಯಾಂಟ್ ಹೋಗೈತೆ, ಆರಾಮಾಗೋಡ ರೊಟೇನ್ ಯೂಸ್ ಮಾಡೋ. ಫಸ್ಟ್ ಟೈಮ್ ಲಾಸ್ಟ್
ಎಷ್ಟೊತ್ತು ಆಡ್ಸರ್ ಅದು? ಆಯ್ತು 10 ನಿಮಿಷ. ಸಬ್ಬಾಸ ಮಾಡಿ ಸಬ್ಬಾಸ ಒಪ್ಪೆ ಎಲ್ಲ ಮಾಡ್ತೀವಿ ರಂಜಿತಾ ಒಳ್ಳೆ ಮಾತು ಇಲ್ಲ ಕುತ್ಕೊಳ್ಳಿ. ಉಮೇಶ ಬಾಯಿ 6-3 ಪಂದ್ಯ. 3 ಜನ ಡಿಫೆಂಡರ್ಗಳಿದ್ದಾರೆ. 6-3 ಅದು ಅಳತೆ ಬೇರೆ. ಈಗ ಇದು ಗೆಲ್ಲಕ್ಕೆ ಅಳತೆ 1 ಸರಿ 2 ಸರಿ 3 ಸರಿ ಗೆಲ್ಲಬೇಕಷ್ಟೇ. ಉಮೇಶ್ ಶ್ರೀರಾಮ್ ದಾಳಿ ವಿಭಾಗದಲ್ಲಿ ಚುರುಕಿನ ಪಾದಸನದ ಚಾಣಾಕ್ಷಿ ದಾಳಿಗಾರ ಅಂಕಕ್ಕಾಗಿ ಎದುರಾಳಿ ಅಂಕಣದಲ್ಲಿ ತನ್ನ ಹೋರಾಟವನ್ನು ಮುನ್ನಡೆಸ್ತಾ ಇದ್ದಾನೆ. ಕಬಡ್ಡಿ ತೋಳ್ಬಲ ಮನೋಬಲ, ಎದೆಯಲ್ಲಿ ಗುಂಡಿಗೆ, ತೋಳಲ್ಲಿ ತಾಕತ್ತು, ತೊಡೆಯಲ್ಲಿ ಹಿಮ್ಮತ್ತು. ಇಬ್ಬರಿಗೆ ಕಬಡ್ಡಿಯ ಗಮ್ಮತ್ತು. ಗೆಲ್ಲಬೇಕಾದ್ರೆ ಬೇಕು ಗುಂಡಿಗೆಯ, ಆಡ್ಬೇಕಾದ್ರೆ ಬೇಕು ಶಕ್ತಿ, ಗೆಲ್ಲಬೇಕಾದ್ರೆ ಬೇಕು ಯುಕ್ತಿ. ಎಲ್ಲರ ಸಮ್ಮಿಶ್ರಣ ಕಬಡ್ಡಿ ಕ್ರೀಡಾಪಟು. ಸ್ಟಾಲಿನ್ ಮತ್ತು ಚುರುಕಾಟ ಪಾಲಿಸಿದ ಚಾಲಾಕಿ ದಾಳಿಗಾರ ಸುರಕ್ಷಿತ ದಾಳಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಸುರಕ್ಷಿತ ವಾಪಸ್ಸಾಗಿ ತಮಗೆಲ್ಲ ಬಿಟ್ಟ 3 ಅಂಕಗಳ ಗೋಲ್ಡ್ ಚಿನ್ನದಂತ ಅಂಕಗಳನ್ನ ಕಾಯ್ದಿರಿಸಿಕೊಳ್ಳೋ ತಂತ್ರಗಾರಿಕೆ ಅವರದಾಗಿದೆ. ಎಸ್, ಇದು ನಿಜವಾದ ಗೇಮ್ ಪ್ಲಾನ್ ಅಂತಾನೆ ಹೇಳ್ಬೋದು. 6 ಅಂಕವನ್ನ ನ್ಯೂ ಸೋಲ್ಜರ್ಸ್, 3 ಅಂಕವನ್ನ ಅಭಿಗಿ ಬಂದಿಯಾಗಿದ್ದಾನೆ. ನುಸುವ ಪ್ರಯತ್ನ ಹೊಟ್ಟೆತಿಂಗ್ ಆಗಿತ್ತು, ಆದರೆ ಗುರಿಯಡೆಗೆ ತಲುಪುವಲ್ಲಿ ಜಾರಿ ಬಿದ್ದಿದ್ದಾನೆ. ಪ್ರಮುಖ ದಾಳಿಗಾರನ ಬಂಧನವಾಗಿದೆ. ಎಸ್, ದಿನಗಳಲ್ಲಿ ದಿನಾಂಕ 15, 16, 17ರಂದು ರಾಜ್ಯಮಟ್ಟದ ಕ್ರೀಡಾಕೂಟವನ್ನು ನಿಮಗಾಗಿ, ನಿಮ್ಮ ಮನರಂಜನೆಗಾಗಿ, ನನ್ನ ರಾಜ್ಯೋತ್ಸವದ ಸಲುವಾಗಿ ನಾಡ ಹಬ್ಬದ ಪ್ರಯುಕ್ತ ಮತ್ತೊಂದು ಮಹತ್ವಾಕಾಂಕ್ಷಿ ಕಬಡ್ಡಿ ಹಬ್ಬವನ್ನು ನಮ್ಮ ಕಾಸ್ಪಾಗ್ ಕ್ರೀಡಾಂಗಣದಲ್ಲಿ ನೆರವೇರಿಸ್ತಾ ಇದೆ. ಈ ರಾಜ್ಯಮಟ್ಟದ ಕ್ರೀಡಾಕೂಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಆಗಮಿಸಬೇಕು, ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದೆ. ಬಿರುಸಿನ ಆಟ ಸಾಗ್ತಾ ಇದೆ. ಅತಿ ಹರಿಯದ ಹುಡುಗರ ನಡುವಿನ ಸಿಡಿಲೋತ್ಸವದ ಆಟ ಈಗ ತೀವ್ರ ಸ್ವರೂಪದ ತಿರುವನ್ನು ಪಡೆದುಕೊಳ್ತಾ ಪ್ರಮುಖ ಆಟಗಾರರ ಅನುಪಸ್ಥಿತಿಯನ್ನು ಯಶಸ್ವಿಯಾಗಿ ಬಳಸಿಕೊಳ್ತಾ ಇದ್ದಾರೆ. ನ್ಯೂ ಸೋಲ್ಜರ್ಸ್ ಹೊಸಕೋಟೆ ಉತ್ತಮ ತಂತ್ರಗಾರಿಕೆ, ಯಾವುದೇ ಆತುರದ ನಿರ್ಧಾರಕ್ಕೆ ಎಡೆಮಾಡಿಕೊಡದಂತೆ ಎಚ್ಚರಿಕೆ. ಗುಡ್ ಡಿಫೆನ್ಸಿಗೆ ಮತ್ತೊಂದು ನೀಡುತ್ತಿದ್ದಾರೆ. ಬ್ಯೂಟಿಫುಲ್ ಫ್ಲಾಗ್ ಕ್ಯಾಚ್, ಡೇರಿಂಗ್ ಡ್ಯಾಶ್ ಅನ್ಬೋದು. ಇದು ಡೇರ್ನೆಸ್ ಬೇಕು ಆಟಗಾರನಿಗೆ. ಹಿಮ್ಮತ್ और ताकत का गेम है कबड्डी. कौन बड़ी तू या मैं या तू. ಕಬಡ್ಡಿಯ ಅರ್ಥವೇ ಅದು. ದೊಡ್ಡಬಳ್ಳಾಪುರದ ಮತ್ತೊಂದು ಆತಿಥ್ಯ ತಂಡ, ಬಲಿಷ್ಠ ತಂಡ, ಕಳೆದ ಬಾರಿಯ ಚಾಂಪಿಯನ್ ತಂಡಕ್ಕೆ ಆಘಾತಕಾರಿ ಉದ್ರೇಕನ ನೀಡ್ತಾ ಇದೆ. 8 ಅಂಕಗಳಂತರ ಈ ಬಾರಿ ಮತ್ತೊಮ್ಮೆ ಕ್ರೀಡಾಪಟುಗಳ ಮಹತ್ವಾಕಾಂಕ್ಷಿ ಹಿಡಿತಕ್ಕೆ ಯಶಸ್ಸನ್ನು ಲಭಿಸಿದೆ. ಸುಮನ್ ಸಾಥ್ ನೀಡಿದ್ದಾನೆ. ಸಂಜಯ್ ಕೂಡ ಅದ್ಭುತವಾದ ಮೊಣಕಲ್ಲನ್ನ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಅದ್ಭುತವಾದ ಹಿಡಿತ. ಇಟ್ಸ್ ಅ ಬ್ಯೂಟಿಫುಲ್ ಗುಡ್ ಆಂಟಿಸಿಪೇಷನ್ ಕ್ಯಾಚ್. ಅದ್ಭುತವಾದ ಸಮತೋಲನ, ತಾಳ್ಮೆ, ಸಮತೋಲನ ಬಳಿಕ ಹಿಡಿತ. ವೆಲ್ ಪ್ಲಾನ್ ಕ್ಯಾಚ್ ಅಂತ ಹೇಳ್ಬೋದು. ಸ್ಟಾಲಿನ್ ಈ ಬಾರಿ ಯಶಸ್ಸನ್ನು ಕಟ್ಟಿಕೊಂಡಿದ್ದಾರೆ. ಶ್ರೀರಾಮ್ ವಿಚಲಿತನಾಗಿದ್ದಾನೆ. 13-3ರಲ್ಲಿ 10 ಅಂಕಗಳಂತರದ ಸ್ಪಷ್ಟ ಮುನ್ನಡೆ. 13-3 ಒಂದು ಅನಿರೀಕ್ಷಿತ ಫಲಿತಾಂಶ ಹೊರಬರುವ ನಿಟ್ಟಿನಲ್ಲಿ ಸಾಕ್ತಾ ನೋಡೋಣ. ಪಂದ್ಯದ ಮೇಲೆ ನಿಯಂತ್ರಣವನ್ನ ಎಸ್ ಈ ಬಾರಿ ಪವನ್ ದೊರಕಿದ್ದಾನೆ. ಆರ್ಪಡಿಸ್ತಾ ಇದ್ದಾರೆ. ಬಾಹುಬಲಿ ಹೇಳ್ತಿದ್ದಾನೆ. ಆದ್ರೆ ತೀರ್ಪಗಾರ ಬಹಳ ಎಕ್ಸ್ಪೀರಿಯನ್ಸ್. ನಿನ್ನಂತ ನೆಜ ನೋಡಿದ್ದಾರೆ. ಎಷ್ಟು ವರ್ಷ ಆಗಿದೆ ಅವ್ರಿಗೆ ಎಕ್ಸ್ಪೀರಿಯನ್ಸ್. 106 ಜನ. ಎಲ್ಲಿ ಬೋನಸ್ ಕೇಳಿದೆ, ಆರ್ಬಿಟ ಯಾಕೆ ಹೋಗಿಂದೆ. ನಮ್ಮ ಶರಣಪ್ಪರ ಎದರಲ್ಲ ಬಿಡು.
ಅವರ ಅನುಭವದ ಏಜ್ ನಿನಗಾಗಿಲ್ಲ. ಇನ್ನು ಒಂದು ಅದ್ಭುತವಾದ ಕ್ಷಣ, ಯಾಕಂದ್ರೆ ಇನ್ವಾಲ್ವ್ಮೆಂಟ್ ಆಫ್ ಗೇಮ್ ಅಂತಾರೆ. ಆಟಗಾರ ಗೇಮಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಒಂದು ಯಶಸ್ವಿ ಕ್ರೀಡಾಕೂಟ ಇದಾಗಿದೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಬಡ್ಡಿ ಚಾಂಪಿಯನ್ಶಿಪ್. ಉತ್ತಮ ತಂಡಗಳು, ಉತ್ತಮ ಹಣಾಹಣಿ. ಮತ್ತೊಮ್ಮೆ ಬಾಹುಬಲಿಯ ತಾಳೆ ಕಾದು ನೋಡ್ಬೇಕಾಗಿದೆ. ರೀಚಿಂಗ್ ಫಾಲ್ ಓಡಿಸೋಣ ನಿರ್ಣಯ. ಬಾಹುಬಲಿಯ ಬಂಧನ, ಬಾಹುಬಲಿಯನ್ನ ಬಲಿ ಪಡೆದಿದ್ದಾರೆ. ಬ್ಯೂಟಿಫುಲ್ ಕ್ಯಾಚ್ ಆಫ್ ದ ಮ್ಯಾಚ್, ಕ್ಯಾಚ್ ಆಫ್ ದ ಡೇ. ಬಲಿಷ್ಠನನ್ನ ಬಂಧಿಸಿದ ಬಾಹುಬಲಿಯನ್ನ ಬಂಧಿಸಿದ ಸಂಭ್ರಮದಲ್ಲಿ ಹೊಸಕೋಟೆಯ ಹುಡುಗರು ಹೊಸ ಹುರುಪಿನಲ್ಲಿ ಆಡ್ತಾ ಇದ್ದಾರೆ. ನವತರುಣರ ನವೋತ್ಸಾಹ, ರಣೋತ್ಸಾಹ ಇಬ್ಬರಲ್ಲಿ ಮೂಡಿಬರ್ತಾ ಇದೆ. ಸ್ಕೋರ್ ಪ್ಲೀಸ್. 14-4 10 ಅಂಕಗಳ ಮುನ್ನಡೆಯನ್ನು ಕಾದಿರಿಸಿಕೊಳ್ತಾ ಇದೆ ಹೊಸಕೋಟೆ ಹುಡುಗರು. ಲಾಸ್ಟ್ 5 ಮಿನಿಟ್ಸ್ ತಂಡದ ನಾಯಕರ ಗಮನಕ್ಕೆ. ಲಾಸ್ಟ್ 5 ಮಿನಿಟ್ಸ್ 14-4, 14-4. 14-4 ಪಂದ್ಯ ಸಾಗ್ತಾ ಇದೆ. ಅದ್ಭುತ ಪಂದ್ಯ, ಅತ್ಯದ್ಭುತ ಪಂದ್ಯ. ನಿಜವಾಗಿಯೂ ಒಂದು ಅನಿರೀಕ್ಷಿತ ಫಲಿತಾಂಶವನ್ನು ಬಲಿಷ್ಠ ತಂಡದವರು ಕಳೆದ ಬಾರಿಯ ಚಾಂಪಿಯನ್ ತಂಡಕ್ಕೆ ಆಘಾತವನ್ನು ನೀಡ್ತಾ ಇದೆ ಅಂತ ಹೇಳ್ಬೋದು. ಹೊಸಕೋಟೆ ಹುಡುಗರು ಉರುಪಿನೊಂದಿಗೆ ಆಡ್ತಾ ಇದ್ದಾರೆ. ಬೆನಕಾಯಿ ಬಾರಿ ಬಂದಿ ಆಗಿದ್ದಾನೆ. ಮತ್ತೊಂದು ಅದ್ಭುತ ಅಂತ ಹಿಡಿತಾ ಮೊಣಕಾಲು ಹಿಡಿತಾ. ಇಟ್ಸ್ ಬ್ಯೂಟಿಫುಲ್ ಡ್ಯಾಶಿಂಗ್ ಕ್ಯಾಚ್. ಅದ್ಭುತ, ಅತ್ಯದ್ಭುತ. ಅರಿಯದ ಹುಡುಗರ ಸಿಡಿ ಲಬ್ಬರದ ಆಟ. ಸಮಾನ ಮನಸ್ಕರು, ಸಮಚಿತ್ತ ಹುಡುಗರು ಈ ಸಮರದಲ್ಲಿ ಸಮರ ಗೆಲ್ಲು. ಲಾಸ್ಟ್ 4 ಮಿನಿಟ್ಸ್ 15-4, 11 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನು ತಂಡ ಹಾಕಿಸ್ಕೊಳ್ತಾ ಇದೆ. ಸ್ಟಾಲಿನ್ ಪಂದ್ಯ ಆಗಿದ್ದಾರೆ. ಬ್ಯೂಟಿಫುಲ್ ಕ್ಯಾಚ್ ಬೈ ಹರೀಶ್ ಅಂಡ್ ಭರತ್. 15-5 ಹೊಸಕೋಟೆ ತಂಡ 10 ಅಂಕಗಳ ಮುನ್ನಡೆಯಲ್ಲಿ. ಶ್ರೀರಾಮ ದಾಳಿ, ತಂಡದ ನಾಯಕನ ನಿರ್ಣಾಯಕ ದಾಳಿ. ಒಂದು ಸೂಪರ್ ದಾಳಿ ಬೇಕಾಗಿದೆ, ಒಂದು ಸೂಪರ್ ರೈಡ್ ಬೇಕಾಗಿದೆ ಬೋನಸ್ ಅಂಕದ ಗಳಿಕೆಗೆ. ಮತ್ತೊಮ್ಮೆ ಬ್ಯಾಕ್ ಲೈಟ್ ಕ್ರಾಸ್ ಕೊಡೋ ಸವಾಲು ಎದುರಾಳಿ ದಾಳಿಗಾರನಿಗೆ ನೀಡಿದ. 15-5. ಬ್ಯೂಟಿಫುಲ್ ಕ್ಯಾಚ್ ಭರತನ ಬಲ. ಮತ್ತೊಮ್ಮೆ ದಾಳಿ, ಬಾಹುಬಲಿಯ ದಾಳಿ. ಸೂಪರ್ ಕ್ಯಾಚ್, ಸೂಪರ್ ಎಕ್ಸಲೆಂಟ್ ಕ್ಯಾಚ್ ಬೈ ಸುಮನ್. ಕ್ಷಣಾರ್ಧದಲ್ಲಿ ಡಬಲ್ ಆಂಕಲ್ ಹೋಲ್ಡ್ ಅನ್ನ ಮಾಡ್ತಾ ಅದ್ಭುತ ಆಟದ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. ಇದು ಕಬಡ್ಡಿ. ಕಬಡ್ಡಿಗಾಗಿ ಜೋರ ಚಪ್ಪಾಳೆ ಬರಲಿ ಆಟಗಾರರು. ಆಟಗಾರರಿಗೆ ಸಾಕಣೆ ನೀಡಿ ಚಪ್ಪಾಳೆ ಬರಲಿ, ಚಿತ್ಕಾರ ಬರಲಿ. ಅದ್ಭುತ ಆಟದ ಪ್ರದರ್ಶನವನ್ನ ಉಭಯ ತಂಡದ ಆಟಗಾರರು ನೀಡ್ತಾ ಇದ್ದಾರೆ. 1 ಪಾಯಿಂಟ್ ಕೋಸ್ಟ್ ಟು ಸ್ಟಾಲಿನ್, 1 ಟಚ್ ಪಾಯಿಂಟ್. 17-6 ಸೂಪರ್ ರೈಡ್ ನಿರೀಕ್ಷಣೆ. ಶ್ರೀರಾಮ್ ಒಂದು ಅಂಕವನ್ನು ಗಳಿಸಿಕೊಳ್ತಾರೆ. Yes, you must go out. You must oblige the referee decision. You are not supposed to overproduce against the referee. You must oblige the referee decision. ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕು ತಾವು. 17-7 10 ಅಂಕಗಳ ಸ್ಪಷ್ಟ ಮುನ್ನಡೆ. ಮತ್ತೊಮ್ಮೆ ಸ್ಟಾಲಿನ್. ಸ್ಟಾಲಿನ್ ಕಂಟ್ರೋಲ್ ಯುವರ್ ಸೆಲ್ಫ್. ಸ್ಟಾಲಿನ್ ಸರ್ ಕಾರ್ಡ್ ಕೊಡು ಸರ್ ಅವರಿಗೆ, ಸರ್ ಕಾರ್ಡ್ ಕೊಡು ಅವರಿಗೆ. ಸ್ಟಾಲಿನ್ ಸ್ಟಾಲಿನ್ ಕಂಟ್ರೋಲ್ ಯುವರ್ ಸೆಲ್ಫ್. ರೆಫ್ರಿ ಡಿಸಿಷನ್ ಇದೆ. ಓಕೆ, ಇಟ್ಸ್ ಎ ಗೇಮ್. ಆಡು. ಕೈ ಮುರಿತಾರೆ ಹಂಗಂತ ಕೈ ಮುರಿತ ಅಂತ ಕೇಳ್ತಾರ. ಕೈ ಮುರಿಲಿ, ಕಾಲ್ ಮುರಿಲಿ, ಆಡ್ತಾ ಇರ್ಬೇಕು. ಹಿಮ್ಮತ್ ಕ ಗೇಮ್, ತಾಕತ್ ಕ ಗೇಮ್ ಈ ಕಬಡ್ಡಿ. ಸೂಪರ್ ದಾಳಿ ಕಾದು ನೋಡಬೇಕಾಗಿದೆ. ಎಷ್ಟು ಅಂಕಗಳ ನಿಶಾನೆಯನ್ನು ನೀಡ್ತಾರೆ ನಿರ್ಣಾಯಕರು. ಅದ್ಭುತ, ಅತ್ಯದ್ಭುತ ದಾಳಿ, ಸೂಪರ್ ದಾಳಿ ತನಕನಿಂದ 2 ಅಂಕಗಳ ಗಳಿಕೆ. 2 ಪಾಯಿಂಟ್ ಕೋಸ್ಟ್ ತನಕ. ಪಂದ್ಯ 18-9 ಸಮಯ ಸಮೀಪಿಸ್ತಾ ಇದೆ. ನೋಡೋಣ, ಮತ್ತೆರಡು ಸೂಪರ್ ದಾಳಿಗಳು ಬೇಕಾಗಿದೆ. 18-9, 18-9. ಸ್ಟಾಲಿನ್ ಚಾಲಕಿ ದಾಳಿಗಾರ. ಬ್ಯಾಕ್ ಲೈನ್ ಕ್ರಾಸ್ ಮಾಡಿಲ್ಲ ಅಂದ್ರೆ ಔಟ್ ಅಂತ ಪರಿಗಣಿಸ್ತಾರೆ. ಕ್ರಾಸ್ ಮಾಡಲೇಬೇಕಾದ ಅನಿವಾರ್ಯತೆ. ಹೊತ್ತಳದಲ್ಲಿ ದಾಳಿಗಾರ. 18-9.
ಪ್ರಮುಖ ಆಟಗಾರರು ಬಾಸಿ ಕಿರಣ್ ಅವರ ಅನುಪಸ್ಥಿತಿ. ವೈಟ್ ರೈಡರ್ ಔಟ್. He has not crossed the backline properly. ಅಂದ್ರೆ ಬಾಕ್ಲೈನ್ ಕ್ರಾಸ್ ಆಗಿಲ್ಲ. ಎಷ್ಟು ಗುಡ್ ಡಿಸಿಷನ್ ಬೈ ದಿ ರೆಫರಿ. 18-10 8 ಅಂಕಗಳ ನಂಟು. ಹೊಸಕೋಟೆಯ ಅಂಕಣ ಬರಿದಾಗಿಸಿದರೆ ಗೆಲ್ಲ ಸಾಧ್ಯತೆ ನೋಡಬೇಕಾಗಿದೆ. ಈ ಬಾರಿ ಮತ್ತೊಂದು ಸೂಪರ್ ದಾಳಿ ನಿರೀಕ್ಷೆಯಲ್ಲಿ ಬಂದಿಯಾಗಿದ್ದಾನೆ. ಅದ್ಭುತವಾದಂತಹ ಸೂಪರ್ ಟ್ಯಾಕಲ್ ಪಾಯಿಂಟ್. ಏಟಿಗೆ ಎದುರೇಟನ್ನ ತಂತ್ರಕ್ಕೆ ಪ್ರತಿತಂತ್ರವನ್ನು ಹಿಡಿತಕ್ಕೆ ಪ್ರತಿರೋಧವನ್ನು ಏಟಿಗೆ ಎದುರೇಟನ್ನು ನೀಡ್ತಾ ಎರಡೂ ತಂಡ ಆಟಗಾರ ಅದ್ಭುತವಾಗಿ ಸರಿಸ್ತಾರೆ. ಕ್ಷಣಾರ್ಧದ ಪಂದ್ಯಗಳು. ಕೈ ತೋರಿಸ್ತಾರೆ ಯಾರದು ರೆಫ್ರಿಗೆ ಕೈ ತೋರಿಸಿದ್ದು. ನ್ಯೂ ಸೋಲ್ಜರ್ಸ್ ಕಂಟ್ರೋಲ್ ಟೀಮ್ ಅತಿರೇಕದ ಕಾದು ನೋಡ್ಬೇಕಾಗಿದೆ ತೀರ್ಪು ಏನಂತ. ರೈಡರ್ ಇಸ್ ಔಟ್. ಸೂಪರ್ ಟ್ಯಾಕಲ್